Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನೊಂದು ಕಡೆ ಬಸವನಗುಡಿಯ ರೇವಣ್ಣ ಮನೆಯಲ್ಲಿ ಮಹಜರು ಮುಂದುವರೆದಿದೆ. ಕಳೆದ 4 ಗಂಟೆಗಳಿಂದಲೂ ಕೂಡ ಎಸ್ಐಟಿ ಟೀಮ್ ಮಹಜರು ನಡೆಸ್ತಾ ಇದ್ದು ಪ್ರಜ್ವಲ್ ಅತ್ಯಾಚಾರವೆಸಗಿದ್ದಾರೆ ಅಂತ ಸಂತ್ರಸ್ತೆ ಆರೋಪ ಮಾಡಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ನಿವಾಸದಲ್ಲೂ ರೇಪ್ ಮಾಡಿದ್ದಾಗಿ ಆರೋಪ ಮಾಡಿರುವ ಹಿನ್ನೆಲೆಯಲ್ಲಿ ಸಂತ್ರಸ್ತೆಯನ್ನ ಕರೆತಂದು ಮಹಜರು ಮಾಡ್ತಾ ಇದೆ ಎಸ್ಐಟಿ ಟೀಮ್. ಬಸವನಗುಡಿಯ ರೇವಣ್ಣ ಅವರ ನಿವಾಸದ ಒಳಗಡೆ ನಿವಾಸದ ಹೊರಗಡೆ ಎಸ್ಐಟಿಯಿಂದ ಸಾಕ್ಷ್ಯ ಕಲೆ ಹಾಕಲಾಗುತ್ತೆ. ಇನ್ನು ಕೃತ್ಯ ನಡೆದಂತಹ ಸ್ಥಳದಲ್ಲಿ ಪ್ರತಿಯೊಂದು ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡಲಾಗುತ್ತೆ. 4 ಮಹಿಳಾ ಅಧಿಕಾರಿಗಳು ಸೇರಿ 6 ಜನ ಅಧಿಕಾರಿಗಳು ಹಾಜರಿದ್ದಾರೆ. ಈ ಸಂದರ್ಭ ಮಹಜರು ಪ್ರಕ್ರಿಯೆ ಬಳಿಕ ಪಂಚನಾಮೆ ನಡೆಸಲಿದ್ದಾರೆ ಎಸ್ಐಟಿ ಟೀಮ್. ಬಸವನಗುಡಿಯ ರೇವಣ್ಣ ಮನೆಯಲ್ಲಿ ಮಹಜರು ಮುಂದುವರೆದಿದೆ. ಕಳೆದ 4 ಗಂಟೆಗಳಿಂದಲೂ ಕೂಡ ಮಹಜರು ನಡೆಸಲಾಗ್ತಾ ಇದೆ ಎಸ್ಐಟಿ ಟೀಮ್ ಕಡೆಯಿಂದ. ಸ್ಥಳ ಮಹಜರು ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಇನ್ನೊಂದು ಕಡೆಗೆ ಯಾರನ್ನೂ ಒಳಗಡೆ ಬಿಡ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಅಲ್ಲಿ ಅವರ ಪರ ವಕೀಲರು ಮಾಡ್ತಾ ಇದ್ದಾರೆ. ಬಸವನಗುಡಿಯ ರೇವಣ್ಣ ಅವರ ನಿವಾಸದಲ್ಲಿ ಸ್ಥಳ ಮಹಜರು ಮಾಡಲಾಗ್ತಾ ಇರೋದು. ಇನ್ನು ಸಂತ್ರಸ್ತೆಯನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಕಳೆದ 4 ಗಂಟೆಗಳಿಂದಲೂ ಕೂಡ ಇನ್ನು ಪ್ರಜ್ವಲ್ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿರೋದು ಈ ಸಂತ್ರಸ್ತೆ. ಅತ್ಯಾಚಾರವೆಸಗಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನೇ ಕೊಟ್ಟಿದ್ದಾರೆ. ಬೆಂಗಳೂರಿನ ನಿವಾಸದಲ್ಲೂ ರೇಪ್ ಮಾಡಿದ್ದಾಗಿ ಅವರು ಆರೋಪವನ್ನು ಮಾಡಿರುವ ಹಿನ್ನೆಲೆಯಲ್ಲಿ ಈಗ ಬೆಂಗಳೂರಿನ ರೇವಣ್ಣ ಅವರ ನಿವಾಸಕ್ಕೆ ಕರೆತಂದು ಸಂತ್ರಸ್ತೆಯನ್ನ ಮಹಜರು ಮಾಡುವ ಸಂದರ್ಭದಲ್ಲಿ ಹಾಜರಿರಿಸಲಾಗ್ತಾ ಇದೆ. ನಾವು ಗಮನಿಸಬಹುದು ಮನೆಯ ಒಳಗಡೆ ಮನೆಯ ಹೊರಗಡೆ ಎಸ್ಐಟಿಯಿಂದ ಸಾಕ್ಷ್ಯ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ಕೃತ್ಯ ನಡೆದಂತಹ ಸ್ಥಳದಲ್ಲಿ ಪ್ರತಿಯೊಂದು ವಿಡಿಯೋ ರೆಕಾರ್ಡ್ ಕೂಡ ಮಾಡಲಾಗ್ತಾ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ಬಸವನಗುಡಿಯ ರೇವಣ್ಣ ಅವರ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಇಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಕಳೆದ 4 ಗಂಟೆಗಳಿಂದಲೂ ಕೂಡ ನಡೀತಾ ಇದೆ, ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಏನ್ ಕಾರಣ ಇದಕ್ಕೆ? ಮತ್ತೆ ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ ಅಂತ ವಕೀಲರು ಕೂಡ ಅಸಮಾಧಾನ ವ್ಯಕ್ತಪಡಿಸಿರುವ ರೀತಿ ಕಾಣಿಸ್ತಾ ಇದೆ. ಖಂಡಿತ ಸುಖನ್, ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರ ಒಂದು ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂತ್ರಸ್ತೆಯನ್ನು ಬೆಂಗಳೂರಿಗೆ ಕರೆತಂದಿರುವಂಥ ಎಸ್ಐಟಿ ಅಧಿಕಾರಿಗಳು ಕಳೆದ 4 ಗಂಟೆಯಿಂದ ಎಸ್ಐಟಿ ಅಧಿಕಾರಿಗಳು ರೇವಣ್ಣ ಅವರ ಬಸವನಗುಡಿ ನಿವಾಸದಲ್ಲಿ ಈಗಾಗಲೇ ಒಂದು ಸ್ಥಳ ಮಹಜರನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಕೊನೆ ಹಂತದಲ್ಲಿ ಸ್ಥಳ ಮಹಜರ ಮಾಡ್ತಾ ಇದ್ದಾರೆ ಮಾಹಿತಿ ಕೂಡ ಲಭ್ಯವಾಗಿದೆ. ನಾನೀಗ ರೇವಣ್ಣ ಅವರ ಬಸವನಗುಡಿ ನಿವಾಸದಲ್ಲಿ ದೃಶ್ಯವನ್ನು ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀನಿ. ಇದೇ ನಿವಾಸ ರೇವಣ್ಣ ಅವರ ನಿವಾಸ, ಇದು ಬಸವನಗುಡಿ ನಿವಾಸ ಎಂದೇ. ಈ ನಿವಾಸದಲ್ಲಿ ಆ ಒಂದು ಸಂತ್ರಸ್ತೆ ಮಹಿಳೆಗೆ ಲೈಂಗಿಕವಾಗಿ ಕಿರುಕುಳವನ್ನು ನೀಡಲಾಗಿತ್ತು ಅಂತೇಳಿ ದೂರಿನಲ್ಲಿ ಕೂಡ ಉಲ್ಲೇಖ ಮಾಡಿರುವಂಥದ್ದು. ಆ ಒಂದು ದೂರಿನ ಅನ್ವಯ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು 6 ಜನ ಅಧಿಕಾರಿಗಳ ತಂಡ ಎಂದು ಸಂತ್ರಸ್ತೆ ಜೊತೆಗೆ 11 ಗಂಟೆಗೆ ಬರ್ತಾರೆ ಬೆಳಗ್ಗೆ. ಇಲ್ಲಿವರೆಗೂ ಕೂಡ ನಿರಂತರವಾಗಿ ಎಲ್ಲಾ ರೀತಿಯಾದ ಒಂದು ಸ್ಥಳ ಮಹಜರನ್ನು ಮಾಡ್ತಾ ಇರೋದು. ಪ್ರಮುಖವಾಗಿ 3 ಆಯಾಮದಲ್ಲಿ ಸಾಕ್ಷ್ಯಗಳನ್ನ ಕಲೆ ಹಾಕ್ತಾರೆ. ಒಂದು ಮೆಟೀರಿಯಲ್ ಸಾಕ್ಷ್ಯವಾಗಬಹುದು, ಇನ್ನೊಂದು ಕಡೆ ವಿಡಿಯೋ ಆಗ್ಬೋದು, ಇನ್ನೊಂದು ಕಡೆ ಡಿಜಿಟಲ್. ಅಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಆಂಗಲ್ಗಳಲ್ಲಿ ಎಲ್ಲಾ ರೀತಿಯಾದ ಮಹಜರನ್ನು ಕೂಡ ಮಾಡ್ತಾ ಇರೋದು. ಮತ್ತೆ ಪ್ರಮುಖವಾಗಿ ಈ ಒಂದು ಸಾಕ್ಷ್ಯ ಆಧಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ಥಳ ಮಹಜರ ಆದ ನಂತರದಲ್ಲಿ ಪಂಚನಾಮೆಯನ್ನು ಕೂಡ ಮಾಡ್ತಾರೆ. ಪಂಚನಾಮೆ ನಂತರದಲ್ಲಿ ಈ ಒಂದು ಪ್ರಕ್ರಿಯೆ ಮುಕ್ತವಾಯಿತೆ. ಸದ್ಯಕ್ಕೆ ಕೊನೆ ಹಂತಕ್ಕೆ ಈಗಾಗಲೇ ಸ್ಥಳ ಮಹಜರು ಕೂಡ ಬಂದಿರುವಂಥದ್ದು. ಪ್ರಮುಖವಾಗಿ 3 ಆಯಾಮಗಳಲ್ಲಿ ಸಾಕ್ಷ್ಯಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಆ ಒಂದು ಮಹಿಳೆ ಸಂತ್ರಸ್ತ ಮಹಿಳೆ ಏನು ದೂರನ್ನ ಕೊಟ್ಟಿದ್ರು, ನನಗೆ ಅಡಿಗೆ ಮನೆಯ ಪಕ್ಕದಲ್ಲಿ ನನಗೆ ಬಂದು ಕಿರುಕುಳವನ್ನ ಕೊಡ್ತಾ ಇದ್ರು ಅಂತ ಹೇಳಿ ಆ ಒಂದು ಸ್ಥಳದಲ್ಲಿ ಆ ಮಹಿಳೆಯಿಂದ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಆ ಮಾಹಿತಿ ಆಧರಿಸಿ ಮತ್ತೆ ಆ ಒಂದು ಮಹಿಳೆಯ ಹೇಳಿಕೆಯನ್ನು ಕೂಡ ಪಡಿತಾರೆ. ಒಂದ್ ಕಡೆ ಅಲ್ಲಿ ಸಂಬಂಧಪಟ್ಟ ಏನಾದ್ರು ಮೆಟೀರಿಯಲ್ ಆಗ್ಬೋದು, ಸಂಬಂಧಪಟ್ಟಂತ ಸಾಕ್ಷ್ಯಗಳೇನಾರಿದ್ರೆ ಆ ಒಂದು ಮೆಟೀರಿಯಲ್ ಸಾಕ್ಷ್ಯಗಳನ್ನು ಕಲೆ ಹಾಕ್ತಾರೆ. ಅದಾದ ನಂತರ ಲೈವ್ ಅಂದ್ರೆ ವಿಡಿಯೋಗಳನ್ನ ಕೂಡ ರೆಕಾರ್ಡ್ ಮಾಡುವಂಥದ್ದು. ಅದಾದ ನಂತರದಲ್ಲಿ ಡಿಜಿಟಲ್ ಮೀನ್ಸ್ ಟೆಕ್ನಿಕಲ್ ಆಗಿ ಏನಂತ ಒಂದಷ್ಟು ವಿಚಾರಗಳಾಗಬಹುದು. ಆ ಒಂದು ಸಂದರ್ಭದಲ್ಲಿ ಲೊಕೇಶನ್, ಮೊಬೈಲ್ ಟವರ್ ಆಗ್ಬೋದು, ಬೇರೆ ಬೇರೆ ರೀತಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೂಡ ಕಲೆ ಹಾಕುವಂಥದ್ದು. 3 ಆಯಾಮಗಳಲ್ಲಿ ಈಗಾಗಲೇ ಸ್ಥಳ ಮಹಜರನ್ನು ಕೂಡ ಮಾಡ್ತಾ ಇರೋದು. ಕಳೆದ 4 ಗಂಟೆಯಿಂದ ಸತತವಾಗಿ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಕೊನೆ ಹಂತಕ್ಕೆ ಸ್ಥಳ ಮಹಜರು ಬಂದಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಸ್ಥಳ ಮಹಜರು ಆದಂತ ನಂತರದಲ್ಲಿ ಈಗಾಗಲೇ ಅದಕ್ಕೆ ಏನು ಪಂಚನಾಮೆಯನ್ನು ಮಾಡಬೇಕಾಗುತ್ತೆ ಅಧಿಕಾರಿಗಳ ಸಮ್ಮುಖ, ಸಂತ್ರಸ್ತೆ ಸಮ್ಮುಖದಲ್ಲಿ. ಆ ಒಂದು ಪಂಚನಾಮೆಗೂ ಕೂಡ ಅಧಿಕಾರಿಗಳು, ಪೊಲೀಸರು ಎಲ್ಲ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಆಕೆಯ ವಿಡಿಯೋ ರೆಕಾರ್ಡಿಂಗ್ಗಳಾಗ್ಬೋದು, ಆಕೆ ಹೇಳಿಕೆಗಳನ್ನ ಟೈಪ್ ಮಾಡಲಿಕ್ಕೆ ಲ್ಯಾಪ್ಟಾಪ್ಗಳನ್ನು ಕೂಡ ತರಿಸ್ಕೊಂಡಿದ್ದಾರೆ, ಪ್ರಿಂಟರ್ಗಳನ್ನು ಕೂಡ ತರಿಸ್ಕೊಂಡಿದ್ದಾರೆ. ಯಾಕಂದ್ರೆ ಪಂಚನಾಮೆ ಆದ ನಂತರದಲ್ಲಿ ಆ ಒಂದು ಪ್ರಿಂಟ್ಔಟ್ ಏನಿದೆ ಪ್ರಿಂಟ್ಔಟ್ನ ಹೊರ ತೆಗಿಬೇಕಾಗುತ್ತೆ, ನಂತರ ಸಹಿ ಕೂಡ ಮಾಡಬೇಕಾದ ಅಧಿಕಾರಿಗಳು. ಈ ಒಂದು ನಿಟ್ಟಿನಲ್ಲಿ ಕಳೆದ 4 ಗಂಟೆಗಳಿಂದ ಈ ಒಂದು ಪ್ರಕರಣಕ್ಕೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಮತ್ತೆ ರೇವಣ್ಣ ಅವರ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಮಹಿಳೆಯಿಂದ ಹೇಳಿಕೆಗಳನ್ನ ಪಡೆಯುವಂಥದ್ದು, ಸ್ಥಳ ಮಹಜರು ಮಾಡುವಂಥದ್ದು, ಪಂಚನಾಮೆ ಮಾಡುವಂಥದ್ದು ಎಲ್ಲವೂ ಕೂಡ ಆಗ್ತಾ ಇರುವಂಥದ್ದು. ಈ ಒಂದು ನಿವಾಸದಲ್ಲಿ ಈಗಾಗಲೇ ಕೊನೆ ಹಂತಕ್ಕೆ ಬಂದಿರುವಂಥ ಪಂಚನಾಮೆಯ ಪ್ರಕ್ರಿಯೆ ಕೂಡ ಆರಂಭವಾಗಿದೆ ಅಂತೇಳಿ. ಯಾಕೆಂದ್ರೆ ಈ ಒಂದು ದೂರಿನ ಅನ್ವಯದಲ್ಲಿ ಬೇರೆ ಬೇರೆ ರೀತಿಯ ಹಣ್ಣನ್ನು ಕೊಡುವಂಥ ನೆಪದಲ್ಲಿ ನನಗೆ ಕಿರುಕುಳವನ್ನು ಕೊಡ್ತಾ ಇದ್ರು. ಭವಾನಿ ರೇವಣ್ಣರು ಇಲ್ದಿದ್ದಂಥ ಸಂದರ್ಭದಲ್ಲಿ ಕಿರುಕುಳವನ್ನು
ಕೊಡ್ತಾ ಇದ್ರು. ಈ ಎಲ್ಲಾ ಪ್ರಕರಣಕ್ಕೆ ಸಂಬಂಧ ಆಕೆ ದೂರಿನಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ ಅವೆಲ್ಲವನ್ನು ಕೂಡ ವಿಡಿಯೋ ಚಿತ್ರೀಕರಣ ಮಾಡಲಾಗುತ್ತೆ. ಆಕೆ ಹೇಳಿಕೆಗಳನ್ನು ದಾಖಲು ಮಾಡಲಾಗುತ್ತೆ. ಆ ಒಂದು ಸ್ಥಳದಲ್ಲೇ ಹೋಗಿ ಯಾವ ಸ್ಥಳದಲ್ಲಿ ಕಿರುಕುಳವನ್ನು ನಿಮಗೆ ಕೊಡ್ತಾ ಇದ್ರು ಆ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಲಾಗುತ್ತೆ. ಆಕೆ ಹೇಳಿಕೆಯನ್ನು ಕೂಡ ಪಡೆಯಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಯಾರ್ಯಾರಿದ್ರೆ, ಯಾಕಂದ್ರೆ ಈ ಒಂದು ಮನೆಯಲ್ಲಿ ಆದಂಥ ಸಂದರ್ಭದಲ್ಲಿ ಕಿರುಕುಳ ನೀಡುವಂಥ ಸಂದರ್ಭದಲ್ಲಿ ಬೇರೆ ಕೆಲಸಗಾರರಿದ್ರ ಅವರು ಏನಂತ ರಿಯಾಕ್ಟ್ ಮಾಡಿದ್ರು, ಆ ಸಂದರ್ಭದಲ್ಲಿ ನೀವು ಆಗ ಪ್ರತಿಕ್ರಿಯೆಯನ್ನು ಏನು ಕೊಟ್ರಿ ಅವೆಲ್ಲವನ್ನು ಕೂಡ ಸವಿಸ್ತಾರವಾಗಿ ಏನು ಮಹಾಜರು ಮಾಡುವಂಥ ಸಂದರ್ಭದಲ್ಲಿ ಮಾಡಲಾಗುತ್ತೆ. ಅದಾದ ನಂತರದಲ್ಲಿ ಕೊನೆ ಹಂತದಲ್ಲಿ ಮಹಾಜರು ಆದ ನಂತರದಲ್ಲಿ ಪಂಚನಾಮೆಯನ್ನು ಮಾಡ್ತಾರೆ. ಪಂಚನಾಮೆಯ ಪ್ರಕ್ರಿಯೆ ಕೂಡ ಆರಂಭವಾಗ್ತಿದೆ ಮಾಹಿತಿ ಕೂಡ ಲಭ್ಯವಾಗಿತ್ತು. ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣರ ಮೇಲೆ ಇರುವಂಥ ಆರೋಪ ಎಂದೇ ಏನು ಆ ಒಂದು ದೂರಿನ ಅನ್ವಯ ಪಂಚನಾಮೆ ಮತ್ತು ಈಗಾಗಲೇ ಸ್ಥಳ ಮಹಾಜರು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಸುಕನ್ಯಾ, ಧನ್ಯವಾದ ಸುನಿಲ್. ಎಸ್, ನಾವೀಗ ಗಮನಿಸ್ತಾ ಇದ್ದೀವಿ, ಇಲ್ಲಿ ಸಂತ್ರಸ್ತೆಯನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಾಜರು ಮಾಡಲಾಗ್ತಾ ಇದೆ. ನನ್ನ ಕಕ್ಷಿದಾರನ ಮನೆಯಲ್ಲಿ ಮಹಾಜರು ನಡೀತಾ ಇದೆ, ಆದ್ರೆ ವಕೀಲರಾದ ನನ್ನನ್ನೇ ನಿವಾಸದ ಒಳಗಡೆ ಬಿಡ್ತಾ ಇಲ್ಲ ಅಂತ ರೇವಣ್ಣ ಪರ ವಕೀಲರಾದಂತಹ ಗೋಪಾಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಹಾಜರು ಪ್ರಕ್ರಿಯೆ ನೋಟಿಸ್ ನನಗೆ ಕೊಟ್ಟಿದ್ದಾರೆ. ಭವಾನಿ ಅವರಿಗೆ ಮಂಡಿ ಆಪರೇಷನ್ ಆಗಿರುವ ಹಿನ್ನೆಲೆಯಲ್ಲಿ ಮಹಾಜರು ಪ್ರಕ್ರಿಯೆ ನೋಡಿಕೊಳ್ಳೋದಕ್ಕೆ ನನಗೆ ಹೇಳಿದ್ರು ಅಂತ ರೇವಣ್ಣ ಪರ ವಕೀಲರಾದಂತಹ ಗೋಪಾಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಕುಟುಂಬ ಸದಸ್ಯರಾಗಿರುವಂತಹ ಭವಾನಿ ರೇವಣ್ಣ ಅವರಿಗೆ ಆಪರೇಷನ್ ಆಗಿದೆ, ಹೀಗಾಗಿ ಅವರು ಮಹಾಜರು ಪ್ರಕ್ರಿಯೆಗೆ ಹಾಜರಿರೋದಕ್ಕೆ ಕಷ್ಟ ಆಗ್ತಾ ಇತ್ತು. ನನಗೆ ಅಲ್ಲಿ ಹಾಜರಿರೋದಕ್ಕೆ ಅವರ ಪರವಾಗಿ ಹೇಳಿದ್ದಾರೆ. ಆದರೆ ಇಲ್ಲಿ ವಕೀಲರಾದಂತಹ ನನಗೇ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ನನ್ನ ಕಕ್ಷಿದಾರನ ಮನೆಯಲ್ಲಿ ಮಹಾಜರು ನಡೀತಾ ಇದೆ, ಆದರೆ ಅವರ ಪರ ವಕೀಲರಾದ ನನ್ನನ್ನೇ ನಿವಾಸದ ಒಳಗಡೆ ಬಿಡ್ತಾ ಇಲ್ಲ ಅಂತ ರೇವಣ್ಣ ಪರ ವಕೀಲರಾದಂತಹ ಗೋಪಾಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಹಾಜರು ಪ್ರಕ್ರಿಯೆ ನೋಟಿಸ್ ನನಗೆ ಕೊಟ್ಟಿದ್ದಾರೆ. ಭವಾನಿ ಅವರಿಗೆ ಮಂಡಿ ಆಪರೇಷನ್ ಆಗಿರುವ ಹಿನ್ನೆಲೆಯಲ್ಲಿ ಮಹಾಜರು ಪ್ರಕ್ರಿಯೆ ನೋಡ್ಕೊಳ್ಳೋದಕ್ಕೆ ನನಗೆ ಹೇಳಿದ್ರು, ಆದ್ರೆ ಇಲ್ಲಿ ನನ್ನನ್ನೇ ಒಳಗಡೆ ಬಿಡ್ತಾ ಇಲ್ಲ ಅಂತ ವಕೀಲರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ JDS ಜಿಲ್ಲಾಧ್ಯಕ್ಷ ನಮ್ಮ ಜೊತೆಗಿದ್ದಾರೆ. ಸರಿ, ಎಲ್ಲ ಪ್ರಕರಣ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಿ, SIT ತನಿಖೆ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಿಲ್ಲ ಅಂತಕ್ಕಂಥ ನಿಮ್ಮ ಆರೋಪ ಇದೆ, ಏನು ಸರಿ? ನಾವು ಫಸ್ಟೇ ಜಿಲ್ಲೆಯಲ್ಲಿ ಮೊದಲಿಗರಾಗಿ ಅದ್ರ ಜೊತೆಗೆ ಏನು HD ರೇವಣ್ಣ ಅವರಿದ್ದಾರೆ, ಅವರ ವೈಫು ಭವಾನಿ ಮೇಡಮ್ಮು ಮನೇಲಿದ್ರು. ಅವರ ಆರೋಗ್ಯ ಸಮಸ್ಯೆಯಿಂದ ಅವರಿಗೆ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಮಂಡಿ ಆಪರೇಷನ್ ಆಗಿರೋದ್ರಿಂದ ಮಾಜ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಅವ್ರಿಗೆ ಸ್ಪಂದಿಸಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ಆ ಒಂದು ಮಾಜ ಪ್ರಕ್ರಿಯೆಗೆ ನನಗೆ ಆಥರೈಸ್ ಮಾಡಿ ಆ ಮಾಜ ಪ್ರಕ್ರಿಯೆ ನಡೆಯೋಕ್ಕೋಸ್ಕರ ಎಲ್ಲ ಸಹಕಾರಗಳನ್ನು ನೀಡಬೇಕು ಅಂತ ನನಗೆ ಮಾಜ ಪ್ರಕ್ರಿಯೆ ಮಾಡೋಕ್ಕೋಸ್ಕರ ನನಗೆ ಆಥರೈಸನ್ನು ಕೊಟ್ಟಿದ್ರು ಭವಾನಿ ಮೇಡಮ್ ಅವರು. ಈಗ ಸಂಬಂಧಪಟ್ಟಂತೆ SIT ಅವರು 4/5/2024 ಮೊನ್ನೆ ಒಳನೇಶ್ವರದ ಮನೆಗೆ ಬಂದ ಸಂದರ್ಭದಲ್ಲಿ ನನಗೆ ಆಥರೈಸ್ ಮಾಡಲಾಗಿ ನಾನು ಅವರ ಮಾಜರ್ ನೋಟಿಸನ್ನು ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ. ಅದಲ್ಲದೆ ಅವರಿಗೆ ಮಾಜ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಾನು ಏನೆಲ್ಲ ಸಹಕಾರ ಮಾಡಬೇಕು, ಅವರು ಮನೆಯವರು ಹೆಂಗೆ ಸಹಕಾರ ಕೊಡಬೇಕಾಗಿತ್ತು ಅದೇ ರೀತಿ ನಾನು ಮಾಜ ಪ್ರಕ್ರಿಯೆಗೆ ಸಹಕಾರ ನೀಡಿದ್ದೆ. ಅದೇ ರೀತಿ ಆವತ್ತು ಮಾಜ ಪ್ರಕ್ರಿಯೆ ಮುಗಿದ ಮೇಲೆ ಅವತ್ತು ನನಗೆ ನೋಟಿಸ್ ಕೊಟ್ಟರು. 6ನೇ ತಾರೀಕು 5ನೇ ತಿಂಗಳು 6ನೇ ತಾರೀಕಲ್ಲಿ, ಅಂದರೆ ಈ ದಿನ. ಅದ್ರ ಜೊತೆಗೆ ಏನು Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.